ಭಗವತ್ಪಾದಾಚಾರ್ಯವೃಭ್ಯೋ ನಮಃ. ಹರಿಕಥಾಂತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರೆಲ್ಲರಲ್ಲಿ ಕೇಳುವರು. ಭಕ್ತರೆನಿಸುವ ದಿವ್ಯ ಪುರುಷರ ಹುಕ್ಕಿಲಾಲಿಸಿ ಬೇಡ ಮುಕ್ತ ಮುಕ್ತ ಜೀವರ ತಾರತಮ್ಯ ಮುನಿಪ ಶಾಸ್ತ್ರೀಯ ಸಾವರರ ನೋಡಲ್ಕೆ ತುಣತಿವಿ ಜೀವರುತ್ತಮ ಕ್ರಿಮಿಗಳಿಂದಲೇ ರಾಜು ಹೋಗದ ಸಿಂಹಗಳಿಂದ ಶೂದ್ರಾಗಿ ಮೂವರುತ್ತಮ ಕರ್ಮಕರ ಭೂದೇವ ಉತ್ತಮ ಕರ್ಮಿ ನೋಡಲು ಭೂಮಿರೋತ್ತಮ ಕವಿಗಳಿಂದಲೇ ಶಿಶಿಪರುತ್ತಮರು. 17ನೇದನು ಆಯ್ತಲ್ಲ, 17 ಬೇಕಲ್ಲ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ. ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ. ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ. ಪೂರೈಸುವ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ. ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ಹೀಗೆ ಆ ತಾರತಮ್ಯದ ವಿವರಗಳನ್ನು ಸಮಾಪ್ತಿ ಮಾಡಿ, ಯಾರಾದರೆ ಈ ರೀತಿಯಾದಂತಹ ತಾರತಮ್ಯವನ್ನು ತಿಳಿದುಕೊಳ್ಳುತ್ತಾರೋ ಅವರ ಫಲಿತ ಏನು ಅಂತ ಕೊನೆಗೆ ಫಲಸ್ತುತಿಯನ್ನು ಹೇಳ್ತಾ ಇದ್ದಾರೆ. ತಾರತಮ್ಯ ಆರೋಹಣವ, ಈ ತಾರತಮ್ಯದ ಅಂದರೆ ಆರೋಹಣ ತಾರತಮ್ಯ ಬಗ್ಗೆ ಇಲ್ಲಿ ತಿಳಿಸಿದರು ಕೆಳಗಿನಿಂದ ಮೇಲಕ್ಕೆ. ಈ ಆರೋಹಣ ತಾರತಮ್ಯವನ್ನು ಯಾರಾದರೆ ಬರೆದು ಪಠಿಸುವರು, ಯಾರು ಬರೆದು ಪಠಿಸ್ತಾರೋ, ಹೀಗಾಗಿ ಪಾರಾಯಣ ಎಂಬುದು ಅನೇಕ ರೀತಿ. ಒಬ್ಬರು ಬರೆದಿದ್ದು ಓದೋದು ಒಂದು ರೀತಿ, ನಾವೇ ಬರೆದು ಓದೋದು ಅನ್ನೊಂದು ರೀತಿ. ಹೀಗಾಗಿ ನಾವೇ ಬರೆದು ನಾವೇ ಓದೋಣದ್ರಿಂದ ಹೆಚ್ಚಿನ ಫಲಿತ ಬರ್ತದೆ ಅಂತ. ನನಗೆಲ್ಲ ಬರೆಯೋದಿರ್ತಿತ್ತು, ಎಲ್ಲ ಪ್ರಿಂಟ್ ಬಂದುಬಿಟ್ಟದಾಗ ಬರೆಯೋದು ಕಮ್ಮಿ ಆಗಿಬಿಟ್ಟದ. ಬರೆಯೋದು ಒಂದು ದೊಡ್ಡ ಪುಣ್ಯವಾದಂತಹ ಕೆಲಸ. ಹೀಗಾಗಿ ಯಾರಾದರೆ ಇದನ್ನು ಬರೀತಾರೋ ಅಂದರೆ ಅಕ್ಷರಾಭಿಮಾನಿ ದೇವತೆಗಳು ಅಲ್ಲಿ ಸನ್ನಿಧಾನ ಬರ್ತದೆ ಆ ಬರೆಯೋಣದ್ರಿಂದ. ಲಿಖಿತ ಪುಸ್ತಕಗಳು ಅಂತ ಲಿಖಿತ ಪುಸ್ತಕಗಳ ಅದಕ್ಕೆ ಪೂಜೆಗಳು ಕಾಲಕ್ಕೂ ಕೂಡ ಆ ಕೈಯಿಂದ ಬರೆದು ಅದನ್ನ ದೇವರ ಪೂಜೆ, ಸರಸ್ವತಿ ಪೂಜೆ ಇಡ್ತಾ ಇದ್ರು. ಯಾವ ಪ್ರಿಂಟ್ ಪುಸ್ತಕಗಳು ಬಂದ ಮೇಲಕ್ಕೆ ನಾವೆಲ್ಲ ಹೋಯ್ತು. ನಿಜವಾಗಿ ಆದರೆ ಬರೆದು ಅದನ್ನ ಪೂಜೆಗಿಡಬೇಕು. ಬರೆದ ಕಾಲಕ್ಕೆ ಅಲ್ಲಿ ಅಕ್ಷರಾಭಿಮಾನಿ ದೇವತೆಗಳ ಸನ್ನಿಧಾನ ವಿಶೇಷವಾಗಿ ಇರ್ತದೆ ಅಂತ. ಯಾರಾದರೆ ಇದನ್ನ ಬರೆದು ಪಠಿಸ್ತಾರೋ, ಈ ಆರೋಹಣ ತಾರತಮ್ಯವನ್ನು ಯಾರು ಬರೆದು ಪಠಿಸುತ್ತಾರೆಯೋ, ಲಕ್ಷ್ಮೀ ನರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಲಕ್ಷ್ಮೀ ನರಸಿಂಹಸ್ವಾಮಿ ಎಂತಹ ದೇವರು? ಸಮಸ್ತ ದೇವಗಣಾಂತರಾತ್ಮಕ, ಸಮಸ್ತ ದೇವತೆಗಳ ಅಂತರ್ಯಾಮಿಯಾದಂತಹ ಆ ಲಕ್ಷ್ಮೀ ನರಸಿಂಹದೇವರು ಪೂರೈಸುವ ಮನೋರಥಗಳು ಅಂದರೆ ಎಲ್ಲರ ಆಶೆಗಳು, ಎಲ್ಲರ ಅಭಿಲಾಷೆಗಳನ್ನು ಕೂಡ ಪೂರೈಸ್ತಾನೆ. ಎಲ್ಲರ ಮನೋಭೀಷ್ಟಗಳನ್ನು ಆತ ಪೂರೈಸ್ತಾನೆ. ಯಾಕೆ? ಕಾರುಣಿಕವಾದಕ್ಕಾಗಿ ಪೂರೈಸ್ತಾನೆ. ಬರೀ ಏನು ಕೇವಲ ಲೌಕಿಕಗಳು ಅಷ್ಟೇ ಅಲ್ಲ, ಕೈವಲ್ಯದಾಯಕ. ಕೈವಲ್ಯ ಅಂತಂದರೆ ಮೋಕ್ಷ. ಕೈವಲ್ಯದಾಯಕ, ಮೋಕ್ಷವನ್ನೇ ಕೊಡತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಈ ಸಣ್ಣ ಪುಟ್ಟವು ಪೂರ್ಣ ಮಾಡಲಿಕ್ಕೆ ಎಂದು ಹೊರಡುದು. ಅದಕ್ಕಾಗಿ ಅವನು ಕಾರುಣಿಕನೂ ಆಗಿದ್ದಾನೆ, ಮೋಕ್ಷವನ್ನೇ ಕೊಡತಕ್ಕಂಥವನಾಗಿದ್ದಾನೆ. ದೂರಗೈವ ಸಮಸ್ತ ದುರಿತವ, ದೃಷ್ಟಿಯಲ್ಲಿ ಎಲ್ಲ ದುರಿತಗಳು ಅಂದರೆ ಪಾಪಗಳು, ಎಲ್ಲ ಪಾಪಗಳನ್ನು ಕೂಡ, ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ವಿಗತ ಶೋಕ ಸುಖ,
ಯಾಕಂದ್ರೆ ಅವನಿಗೆ ವಿಗತ ಶೋಕ, ಶೋಕನೇ ಇಲ್ಲ ಅವನಿಗೆ. ವಿಗತ ಶೋಕ ಸುಖ, ಶೋಕ ಇಲ್ಲ ಸುಖ ಇಲ್ಲ. ಶೋಕ ಇಲ್ಲ ಚಂದ ಆಯಿತು, ಸುಖ ಕೂಡ ಇಲ್ಲ ಅಂದ್ರೆ ಏನಂತ ಅರ್ಥ ಅಂದರೆ ಅದಕ್ಕೆಲ್ಲಿ ಪ್ರಾಕೃತ ಸುಖ ಇಲ್ಲ ಎಂಬುದನ್ನು ನಾವು ಕೇಳಬೇಕು. ಈ ಭಗವಂತನಿಗೆ ಪ್ರಾಕೃತವಾದಂತಹ ಗುಣಗಳು ಯಾವುವೂ ಇಲ್ಲ. ಪ್ರಾಕೃತ ಅಂದ ತಕ್ಷಣ ಏನು, ಈ ಸತ್ವರಜಸ್ತಮೋ ಗುಣಗಳಿಂದ ಬಂದಿದ್ದು ಅಂತ ಆಗ್ತದೆ. ಪ್ರಾಕೃತ ಅಂತಂದ್ರೆ ಅರ್ಥ ಏನು, ಪ್ರಕೃತಿಯಿಂದ ನಿರ್ಮಿತವಾದದ್ದು ಅಂದ್ರೆ. ಪ್ರಕೃತಿಯಿಂದ ನಿರ್ಮಿತವಾದದ್ದು ಅಂದ್ರೆ ಆ ತ್ರಿಗುಣಗಳಿಂದ ಬಂದದ್ದು ಅಂತ ಅರ್ಥ. ತ್ರಿಗುಣಗಳಿಂದ ಬಂದರೆ ತ್ರಿಗುಣ ನಾಶವಾದರೆ ಇದು ಕೂಡ ಹೋಗ್ಬಿಡುತ್ತೆ, ನಾಶವಾಗ್ತದೆ. ಅದಕ್ಕಾಗಿ ಆ ರೀತಿಯಾದ ಪ್ರಾಕೃತವಾದದ್ದು ಅಲ್ಲ ಭಗವಂತನ ಸುಖ. ಅಪ್ರಾಕೃತವಾದಂತಹ ಅಲೌಕಿಕವಾದ ಸುಖ ಭಗವಂತನದ್ದು. ಅವುಗಳ ಮೋಕ್ಷದಲ್ಲಿ ಅಲೌಕಿಕವಾದ ಸುಖವನ್ನು ಅನುಭವಿಸ್ತೀವಿ ನಾವು ಕೂಡ, ಅಂದರೆ ನಮ್ಮ ಸ್ವರೂಪಭೂತವಾದ ಸುಖವನ್ನು ಅನುಭವಿಸ್ತೀವಿ. ಸ್ವರೂಪ ಇದು ಪ್ರಕೃತಿಯಿಂದ ನಿರ್ಮಿತವಾದದ್ದಲ್ಲ, ಅಲೌಕಿಕ. ಯಾಕೆ, ಜೀವನ ಸ್ವರೂಪದಲ್ಲಿ ಪ್ರಕೃತಿಯ ಗುಣಗಳಿಲ್ಲ. ಶುದ್ಧವಾದಂತಹ ಜೀವನ ಸ್ವರೂಪ ಇದು ಜ್ಞಾನಾನಂದಾತ್ಮಕವಾದದ್ದು, ಪ್ರಕೃತಿ ನಿರ್ಮಿತವಲ್ಲ. ಇದು ಮೇಲೆ ಲಿಂಗ ಶರೀರ ಇದು ಪ್ರಕೃತಿ ನಿರ್ಮಿತ, ಅಲ್ಲಿ ಪ್ರಕೃತಿಯಿಂದ ತಯಾರಾದಂತಹ ಗುಣಗಳು ಬರ್ತವೆ. ಆ ಲಿಂಗ ಶರೀರವೇ ಹೋದ ಮೇಲೆ ಪ್ರಕೃತಿ ನಿರ್ಮಿತವಾದದ್ದು ಯಾವುದು ಇರೋದಿಲ್ಲ. ನಮಗೆ ಮೋಕ್ಷದಲ್ಲಿರೋದಿಲ್ಲ ಅಂದಮೇಲೆ ಅನಾದಿ ಮುಕ್ತನಾದಂತಹ ಭಗವಂತನಿಗೆ ಪ್ರಾಕೃತವಾದದ್ದು ಯಾವುದೂ ಇರೋದಿಲ್ಲ. ಹೀಗಾಗಿ ಪ್ರಾಕೃತವಾದ ಸುಖವೂ ಇರೋದಿಲ್ಲ. ಅಂದರೆ ಪ್ರಕೃತಿಯಿಂದ ತಯಾರಾದ ಸುಖ. ಪ್ರಕೃತಿಯಿಂದ ತಯಾರಾದ ಸುಖ ಅಂತಂದ್ರೆ ಅದು ಅಶಾಶ್ವತ ಅಂತ ಅರ್ಥ. ಪ್ರಕೃತಿ ಹೋದರೆ ಅದು ಹೋಗ್ಬಿಡ್ತದೆ. ಭಗವಂತನ ಸ್ವರೂಪವೇ ಜ್ಞಾನಾನಂದ ಸ್ವರೂಪ ಭಗವಂತನದ್ದು. ಅಪ್ರಾಕೃತವಾದ ಜ್ಞಾನಾನಂದ ಗುಣಗಳನ್ನು ಅನುಭವಿಸುವವನು ಭಗವಂತ. ಅದಕ್ಕಾಗಿ ವಿಗತ ಶೋಕ ಸುಖ ಅಂದರೆ ಶೋಕ ಇಲ್ಲ, ಪ್ರಾಕೃತವಾದ ಸುಖವೂ ಇಲ್ಲ. ಸುಖದಲ್ಲಿ ಪ್ರಾಕೃತ, ದುಃಖದಲ್ಲಿ ಪ್ರಾಕೃತ ಅಪ್ರಾಕೃತ ಅಂತ ಏನು ಹೇಳಲಿಕ್ಕಿಲ್ಲ. ಅದು ಯಾವುದೂ ಬೇಡ. ಪ್ರಾಕೃತ ಸುಖನೇ ಆಗಲಿ ಬೇಡ. ಮೋಕ್ಷದಲ್ಲಿ ಪ್ರಾಕೃತ ಸುಖ ಇರೋದಿಲ್ಲ. ದುಃಖ ಮತ್ತು ಹಾಗಾದ್ರೆ ಪ್ರಾಕೃತ ದುಃಖ ಬೇಡ, ಅಪ್ರಾಕೃತ ದುಃಖ ಬೇಕು ಅಂತೀವೇನು? ದುಃಖ ಎಂಥದ್ದೇ ಆಗಲಿ ದುಃಖ ನಮಗೆ ಬೇಡ. ಅದಕ್ಕಾಗಿ ಆ ದುಃಖ ಎಂಥದ್ದೇ ಇರಲಿ ಬೇಡ. ಆದರೆ ಸುಖ ಹಂಗಲ್ಲ, ಪ್ರಾಕೃತ ಸುಖ ನಮಗೆ ಬೇಡ, ಅಪ್ರಾಕೃತ ಸುಖ ಬೇಕು. ಯಾಕೆ, ಅಪ್ರಾಕೃತ ಸುಖ ಅಂತಂಬೋದು ನಾಶವಾಗದೇ ಇರುವಂತಹ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹದ್ದು. ಅದಕ್ಕಾಗಿ ಅಪ್ರಾಕೃತವಾದ ಸುಖ ನಮಗೆ ಬೇಕು. ಭಗವಂತನಿಗೆ ಆ ರೀತಿಯಾದ ಅಪ್ರಾಕೃತ ಸುಖವೇ ಸ್ವರೂಪ. ಪ್ರಕೃತಿ ನಿರ್ಮಿತವಾದ ಸುಖ ಭಗವಂತನಿಗಿಲ್ಲ. ಅದಕ್ಕಾಗಿ ಅಪ್ರಾಕೃತವಾದಂತಹ ಸುಖ ಅವನಿಗೆ ಇದೆ ಅಷ್ಟೇ ಹೊರತು ಪ್ರಾಕೃತವಾದದ್ದು ಇಲ್ಲ ಅಂತ ತಿಳಿಸಲಿಕ್ಕೆ ವಿಗತ ಶೋಕ ಸುಖ ಅಂತಂದ್ರು. ಅಂದರೆ ದುಃಖವೂ ಇಲ್ಲ, ಅಂದರೆ ಶೋಕವೂ ಇಲ್ಲ, ಪ್ರಾಕೃತವಾದಂತಹ ಸುಖವೂ ಅವನಿಗಿಲ್ಲ. ಅದಕ್ಕಾಗಿ ನಮಗೂ ಕೂಡ ಅಂತಹ ಭಗವಂತನನ್ನು ಪ್ರಾರ್ಥನೆ ಮಾಡಿದೆ, ನಮಗೂ ಕೂಡ ಆ ದುಃಖವನ್ನು ಕಳಿತಾನೆ, ಪ್ರಾಕೃತವಾದ ಸುಖವನ್ನು ಕಳಿತಾನೆ. ಅಂದರೆ ಲಿಂಗ ಶರೀರವನ್ನು ಕಳೆದು ಅಪ್ರಾಕೃತವಾದ ಸುಖವನ್ನು ಕೊಡ್ತಾನೆ ಅಂತ ಅರ್ಥ. ಈ ಆರೋಹಣ ತಾರತಮ್ಯ ಸಂಧಿಯನ್ನು ಯಾರು ಬರೆದು ಪಠಿಸುವರೋ ಅವರ ಅಭಿಷ್ಟಗಳನ್ನು ಕ್ಲಾಸ್ ಕೇಳಿದ್ರೆ ಇದಾತ, ಏನ್ ಕೇಳಿದ್ರೆ ಇನ್ನ ಆಗ್ತದ? ಸಮಸ್ತ ದೇವತಾಗಣದ ಅಂತರ್ಯಾಮಿಯಾದ ಪರಮ ಕರುಣಾಳುವಾದ
ಮೋಕ್ಷದಾಯಕನಾದ ಅಮೃತ ಅದು ಬಿಟ್ಟು ಕ್ಲಾಸ್ ಕೇಳು. ಲಕ್ಷ್ಮೀ ನರಸಿಂಹನು ಪೂರೈಸುವನು. ಆ? ಯಾಕಾಗಲ್ಲ? ಎಲ್ಲ ವಿಧವಾದ ದುಃಖದಿಂದ ಮತ್ತು ಪ್ರಾಕೃತವಾದ ಸುಖದಿಂದ ದೂರನಾದ ಶ್ರೀಹರಿ ಅಮ್ಮಯ್ಯ. ಸಕಲ ಪಾಪಗಳನ್ನು ಉದ್ರಬೇಡ, ನಂಗೆ ಕೇಳಿಸ್ತಿಲ್ಲ. ಪರಿಹರಿಸುವನು. ತಾರತಮ್ಯಾರೋಹಣವೇ ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ. ತಾರತಮ್ಯಾರೋಹಣವ ಬರೆದಾರು ಪಠಿಸುವರವರ. ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಣಾಂತರಾತ್ಮಕನು. ಪೂರೈಸುವ ಮನೋರಥಗಳ ಕಾರುಣಿಕ ಕೈವಲ್ಯದಾಯಕ. ಪೂರೈಸುವ ಮನೋರಥಗಳ ಕಾರುಣಿಕ ಕೈವಲ್ಯದಾಯಕ. ಪೂರೈಸುವ ಮನೋರಥಗಳ ಕಾರುಣಿಕ ಕೈವಲ್ಯದಾಯಕ. ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ದೂರಗೈವ ಸಮಸ್ತ ದುರಿತವ ವಿಗತ ಶೋಕ ಸುಖ. ಪ್ರಣತ ಕಾಮದ ಅಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳ ಬಗೆ. ಪ್ರಣತ ಕಾಮದ ನಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳ ಬಗೆ. ಪ್ರಣತ ಕಾಮದ ನಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳ ಬಗೆ. ನಿಚ್ಚಣಿಕೆಯೆನಿಸುವುದು ಜಡ ಮೊದಲು ಬ್ರಹ್ಮಾಂತ ತರತಮವು. ನಿಚ್ಚಣಿಕೆಯೆನಿಸುವುದು ಜಡ ಮೊದಲು ಬ್ರಹ್ಮಾಂತ ತರತಮವು. ನಿಚ್ಚಣಿಕೆಯೆನಿಸುವುದು ಜಡ ಮೊದಲು ಬ್ರಹ್ಮಾಂತ ತರತಮವು. ಮನವಶನದಿಂ ಸ್ಮರಿಸುವರ ಭವವನಧಿ ಶೋಷಿಸಿ ಹೋಗುವುದು. ಮನವಚನದಿ ಸ್ಮರಿಸುವವರ ಭವವನಧಿ ಶೋಷಿಸಿ ಹೋಗುವುದು. ಮನವಚನದಿ ಸ್ಮರಿಸುವರ ಭವವನಧಿ ಶೋಷಿಸಿ ಹೋಗುವುದು. ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಈ ತಾರತಮ್ಯ ಜ್ಞಾನವನ್ನು ತಡ್ಕೊಂಡ್ರೆ ಏನು ಫಲಿತ ಎಂಬುದನ್ನು ಇನ್ನು ಹೇಳ್ತಾ ಇದ್ದಾರೆ. ಪ್ರಣತ ಕಾಮದನ ಅಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳವಗೆ. ಪ್ರಣತ ಕಾಮದ, ಪ್ರಣತ ಅಂತಂದ್ರೆ ನಮಸ್ಕಾರ ಮಾಡಿದವರು. ಪ್ರಣತ ಚೆನ್ನಾಗಿ ನಮಸ್ಕಾರ ಮಾಡಿದವರು ಅಂದ್ರೆ ಭಕ್ತಿಯಿಂದ ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಕಾಮದ. ಕಾಮ ಅಂದ್ರೆ ಬೇಡಿದ್ದನ್ನು ಕೊಡ್ತಕ್ಕಂಥವನು. ಪ್ರಣತ ಕಾಮದ ಅಂದ್ರೆ ಚೆನ್ನಾಗಿ ನಮಸ್ಕರಿಸಿದವರಿಗೆ, ಅಂದ್ರೆ ಭಕ್ತಿಯಿಂದ ನಮಸ್ಕರಿಸಿದವರಿಗೆ ಬೇಡಿದ್ದನ್ನು ಕೊಡತಕ್ಕಂತಹ ಭಗವಂತ ಅಂತ ಅರ್ಥ. ಪ್ರಣತ ಕಾಮದ ಅಂದ್ರೆ ಅಂತಹ ಪ್ರಣತ ಕಾಮದನ ಆ ಭಗವಂತನ ಅಂಘ್ರಿ ಸಂದರ್ಶನ. ಅಂಘ್ರಿ ಅಂದ್ರೆ ಪಾದಗಳು. ಅಂಘ್ರಿ ಸಂದರ್ಶನ
ಆ ಭಗವಂತನ ಪಾದಗಳ ಸಂದರ್ಶನದ ಅಪೇಕ್ಷೆಗಳುಳ್ಳವಗೆ, ಯಾರಿಗೆ ಅಪೇಕ್ಷೆ ಇರ್ತದೆ ಭಗವಂತನ ಪಾದಗಳನ್ನು ನೋಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರ್ತದೆ, ಯಾರು ಬಯಸ್ತಾರಲ್ಲ ಅವರಿಗೆ ನಿಚ್ಚಣಿಕೆ ಎನಿಪುವುದು ಜಡ ಮೊದಲು ಬ್ರಹ್ಮಾಂತ ತರತಮವು. ಆ ಭಗವಂತನ ಪಾದ ದರ್ಶನ ಅಂದರೆ ಎಲ್ಲೋ ಎಷ್ಟು ಮೇಲೆದನೋ, ಎಷ್ಟು ಸಾಧನ ಮಾಡಬೇಕು ಅಂದರೆ ಅದಕ್ಕಾಗಿ ಹೌದಪ್ಪ ಎಷ್ಟು ಮೇಲೆ ಇದ್ರೂ ನಿಚ್ಚಣಿಕೆ ಹಾಕಿದರೆ ಏರಿ ಹೋಗ್ಬೋದು ಸುಲಭವಾಗಿ. ಅಷ್ಟೆತ್ರ ಹಾರು ಅಂದರೆ ಹಾರ್ಲಿಕ್ಕೆ ಬರೋದಿಲ್ಲ, ನಿಚ್ಚಣಿಕೆ ಹಾಕಿದರೆ ಸುಲಭವಾಗಿ ಇರಬಹುದು. ಹಾಗೆ ಇದು ನಿಚ್ಚಣಿಕೆ ಇದ್ದಂತೆ ಇದೆ. ಯಾವುದು? ಈ ತಾರತಮ್ಯ ಜ್ಞಾನ ಅಂತಂಬುದು. ಜಡ ಮೊದಲು ಬ್ರಹ್ಮಾಂತ ತರತಮವು, ಜಡದಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮದೇವರ ತನಕ ಇರುವಂತಹ ಈ ತರತಮವು, ತರತಮ ಅಂದರೆ ತಾರತಮ್ಯ, ತರತಮ ದೊಡ್ಡವರು ಯಾರು ಸಣ್ಣವರು ಯಾರು ಅಂತ ಈ ರೀತಿಯಾಗಿ ತರತಮ ಅದರಿಂದ ಬಂದಿದ್ದೇ ತಾರತಮ್ಯ. ತರ ಅಂತಂದ್ರೆ ನಮ್ಗಂತ ಸ್ವಲ್ಪ ದೊಡ್ಡವರು, ತಮ ಅಂದ್ರೆ ಪೂರ್ತಿ ದೊಡ್ಡವರು. ಹಾಗ ಈ ರೀತಿಯಾಗಿ ತರತಮ ಭಾವ, ಈ ತಾರತಮ್ಯದ ಜ್ಞಾನವನ್ನು ಬ್ರಹ್ಮದೇವರ ತನಕ ಇರುವಂತಹ ಜಡ ಪದಾರ್ಥದಿಂದ ಮೊದಲು ಮಾಡಿಕೊಂಡು ಬ್ರಹ್ಮದೇವರ ಪರ್ಯಂತ ಇರುವಂತಹ ಈ ತಾರತಮ್ಯ ಜ್ಞಾನ ಏನಿದೆ, ಇದನ್ನು ತಿಳಿದುಕೊಂಡ್ರೆ ಏನಾಗ್ತದೆ ಅಂದ್ರೆ ಇದು ನಿಚ್ಚಣಿಕೆ ಇದ್ದಂತೆ. ಈ ಜ್ಞಾನ ಯಾವುದಕ್ಕೆ ನಿಚ್ಚಣಿಕೆ? ಆ ಭಗವಂತನ ಅಂಗ್ರಿ ಸಂದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರಿಗೆ. ಭಗವಂತ ಅಂಗ್ರಿ ಸಂದರ್ಶನ, ಅಂಗ್ರಿ ಏನು ಬರೇ ಪಾದ ಒಂದೇನು, ಸಂಪೂರ್ಣ ಸ್ವರೂಪ ಅಂತಾನೆ ಅರ್ಥ. ಭಗವಂತನ ಪಾದಕ್ಕೂ ಸ್ವರೂಪಕ್ಕೂ ಭೇದ ಇಲ್ಲ. ಹೀಗಾಗಿ ಆ ಭಗವಂತನ ದರ್ಶನವನ್ನು ಯಾರು ಮಾಡ್ಕೋಬೇಕು ಅಂತ ಇಚ್ಛಾ ಪಡ್ತಾರೆ ಅವರಿಗೆ ಈ ತಾರತಮ್ಯ ಜ್ಞಾನ ಎಂಬುದು ನಿಚ್ಚಣಿಕೆ ಇದ್ದಂತೆ ಇದೆ. ಯಾರು ಇದನ್ನ ಮನವಚನದಿಂ ಸ್ಮರಿಸುವವರ, ಮನಸ್ಸಿನಿಂದ ಮತ್ತು ಮಾತುಗಳಿಂದ ಯಾರು ಸ್ಮರಣ ಮಾಡ್ತಾರೆ, ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು, ಬಾಯಿಯಿಂದ ಹೇಳಬೇಕು. ಹೀಗಾಗಿ ಮನಸ್ಸು ವಚನ ಎರಡರಿಂದ ಯಾರು ಸ್ಮರಣೆ ಮಾಡ್ತಾರೆ ಅವರ ಭವವನಧಿ ಶೋಷಿಸಿ ಹೋಗುವುದು. ಅವರ ಭವವನಧಿ, ವನಧಿ ಅಂದರೆ ಸಮುದ್ರ, ಭವವನಧಿ ಅಂದರೆ ಭವ ಸಮುದ್ರ, ಭವ ಅಂದರೆ ಸಂಸಾರ, ಭವವನಧಿ ಸಂಸಾರವೆಂಬಂತಹ ಸಮುದ್ರ ಇದು ಶೋಷಿಸಿ ಹೋಗುವುದು, ಒಣಗಿ ಹೋಗ್ತದಂತೆ. ಸಮುದ್ರ ಒಣಗಬೇಕು ಅಂತಂದ್ರೆ ಸಾಧಾರಣ ಸಣ್ಣ ಒದ್ದಿದ್ರೇನೆ ಸರಿ ಒಣಗಕ್ಕೆ ಆಗೋದಿಲ್ಲ. ಒದ್ದಿದ್ದ ಸರಿ ಮೈಲಿಗೆ ಆಗ್ತಾ ಅಂತ ಓದಿಸಿ ಸ್ವಲ್ಪ ಒದ್ದಿರುತ್ತ ಮತ್ತು ಮೈಲಿಗೆ ಆಯ್ತು ಅಂತ ಸ್ನಾನಕ್ಕೆ ಹೋಗ್ತೀವಿ. ಆದರೆ ಸಮುದ್ರ ಒಣಗಿಸಬೇಕು ಅಂದ್ರೆ ಎಷ್ಟು ಕಷ್ಟ. ಆದರೆ ಭಗವಂತನ ಅನುಗ್ರಹದಿಂದ ಈ ತಾರತಮ್ಯ ಜ್ಞಾನವನ್ನು ಯಾರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಇದರಿಂದ ಏನಾಗ್ತದೆ, ಸಂಸಾರವೆಂಬಂತಹ ದೊಡ್ಡ ಸಮುದ್ರ ಇದು, ಆ ಸಂಸಾರವೆಂಬಂತಹ ಸಮುದ್ರನೇ ಒಣಗಿ ಹೋಗ್ತದೆ, ನಾಶವಾಗೋಗ್ತದೆ ಎಂದರ್ಥ. ಒಣಗಿ ಹೋಗ್ತದೆ. ಒಣಗೋದ್ರೆ ನಾವೇನು ಮಾಡ್ಬೇಕು? ಒಣಗಿ ತಗೊಂಡು ಎಲ್ಲಿಗೋಗ್ಬೇಕು? ಒಣಗಿದ್ರೆ ಅಂತಂದ್ರೆ ಬರೀ ಒಣಗೋದಷ್ಟೇ ಅಲ್ಲ, ಒಣಗೋದ್ರಿಂದ ಏನಾಗ್ತದೆ? ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ. ಸಂಸಾರ ಸಾಗರ ಅದು ಒಣಗಿ ಹೋಯಿತು ಅಂದ್ರೆ ಅರ್ಥ ಏನು? ಜ್ಞಾನ ಭಕ್ತಿ ವೈರಾಗ್ಯಗಳು ಹುಟ್ಟು ಅಂತ ಅರ್ಥ. ಹೀಗಾಗಿ ಆ ಜ್ಞಾನ ಭಕ್ತಿ ವೈರಾಗ್ಯಗಳು ಇದೇ ದೊಡ್ಡ ಸಂಪತ್ತು. ಯಾಕೆ? ಭಗವಂತನನ್ನು ಸೇರಲಿಕ್ಕೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ದುಡ್ಡು ಬೇಕು, ಆಗ ಮತ್ತೆ ಭಗವಂತನನ್ನು ಸೇರಬೇಕಂದ್ರೆ ಎಷ್ಟು ದುಡ್ಡು ಬೇಕು. ಈ ದುಡ್ಡು ಕೆಲಸಕ್ಕೆ ಬರೋದಿಲ್ಲ ಅದಕ್ಕೆ ಭಗವಂತನ ಹೊಂದಲಿಕ್ಕೆ ಯಾವ ದುಡ್ಡು ಬೇಕು ಅಂದ್ರೆ ಜ್ಞಾನ ಭಕ್ತಿ ವಿರಕ್ತಿ ಎಂಬುದೇ ದೊಡ್ಡ ಸಂಪತ್ತು. ಆ ಸಂಪತ್ತಿದ್ರೇನೆ ಭಗವಂತನ ಹತ್ತಿರ ಹೋಗಲಿಕ್ಕೆ ಸಾಧ್ಯ, ಹೊರತು ಲೌಕಿಕ ಸಂಪತ್ತು ಏನು ಕೆಲಸಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅಂತಹ ಆ ಜ್ಞಾನ ಭಕ್ತಿ ವಿರಕ್ತಿ ಎಂಬ ಸಂಪದಕ್ಕೆ ಇದು ಕಾರಣವಾಗ್ತದೆ. ಈ ತಾರತಮ್ಯ ಜ್ಞಾನ ಎಂಬುದು ಕಾರಣವಾಗ್ತದೆ. ಎರಡು ಕೆಲಸ ಮಾಡ್ತದೆ. ಈ ತಾರತಮ್ಯ ಜ್ಞಾನವನ್ನು ಪಡೆಯೋಣದ್ರಿಂದ ಎರಡು ಕೆಲಸ ಆಗ್ತದೆ. ಒಂದೇನು, ಈ ಸಂಸಾರ ಸಾಗರವೇ ಒಣಗಿ ಹೋಗ್ತದೆ. ಅಷ್ಟೇ ಅಲ್ಲದೆ ಆ ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನ ಭಕ್ತಿ ವಿರಕ್ತಿ ಎಂಬಂತಹ ಸಂಪತ್ತು ಕೂಡ ಸಿಗುತ್ತದೆ. ಅದಕ್ಕೆ ಕಾರಣವಾಗ್ತದೆ ಇದು. ಹೀಗಾಗಿ ತಾರತಮ್ಯ ಜ್ಞಾನ ಈ ರೀತಿಯಾದ ಉತ್ತಮವಾದ ಸಾಧನ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಅರ್ಥ ಆಯ್ತು ಆಚಾರ್ಯ.
ಭಕ್ತಿಪೂರ್ವಕ ನಮಸ್ಕರಿಸುವವರಿಗೆ ಎಲ್ಲ ಅಭೀಷ್ಟಗಳನ್ನು ಕೊಡುವ ಶ್ರೀಹರಿ ಪಾದಗಳನ್ನು ನೋಡಬೇಕೆಂಬ ಅಪೇಕ್ಷೆ ಉಳ್ಳವಗೆ ಜಡದಿಂದ ಪ್ರಾರಂಭಿಸಿ ಬ್ರಹ್ಮದೇವರವರೆಗೆ ಇರುವ ಈ ತಾರತಮ್ಯ ಜ್ಞಾನವು ನಿಚ್ಚಣಿಕೆ ಇದ್ದಂತೆ. ಇದನ್ನು ಮನಸ್ಸು ಮತ್ತು ಮಾತುಗಳಿಂದ ಸ್ಮರಿಸುವವರ ಸಂಸಾರ ಸಾಗರ ಒಣಗಿ ಹೋಗುವುದು. ಮತ್ತು ಜ್ಞಾನಭಕ್ತಿ ವೈರಾಗ್ಯಗಳೆಂಬ ಸಂಪತ್ತಿಗೆ ಕಾರಣವಾಗುವುದು. ಪ್ರಣತಕಾಮದನಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳವಗೆ ಪ್ರಣತಕಾಮದನಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳವಗೆ ಪ್ರಣತಕಾಮದನಂಘ್ರಿ ಸಂದರ್ಶನ ಅಪೇಕ್ಷೆಗಳುಳ್ಳವಗೆ ನಿಚ್ಚಣಿಕೆಯ ನಿಪುದು ಜಡ ಮೊದಲು ಬ್ರಹ್ಮಾಂತತರ ತಮವು ನಿಚ್ಚಣಿಕೆಯ ನಿಪುದು ಜಡ ಮೊದಲು ಬ್ರಹ್ಮಾಂತತರ ತಮವು ನಿಚ್ಚಣಿಕೆಯ ನಿಪುದು ಜಡ ಮೊದಲು ಬ್ರಹ್ಮಾಂತತರ ತಮವು ಮನವಚನದಿಂ ಸ್ಮರಿಸುವರ ಭವವನದಿ ಶೋಷಿಸಿ ಹೋಗುವುದು. ಮನವಚನದಿ ಸ್ಮರಿಸುವರ ಭವವನದಿ ಶೋಷಿಸಿ ಹೋಗುವುದು. ಮನವಚನದಿ ಸ್ಮರಿಸುವರ ಭವವನದಿ ಶೋಷಿಸಿ ಹೋಗುವುದು. ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ ಕಾರಣವೆನಿಸುವುದು ಜ್ಞಾನ ಭಕ್ತಿ ವಿರಕ್ತಿ ಸಂಪದಕ್ಕೆ ನರನರು ಹೋಮಿಸುವ ಹರಿ ನರನರು ಹೋಮಿಸುವ ಹರಿ
ಅನಲನೊಳು ಹೋಮಿಸುವ ಹರಿ ದನವೇ ಮೊದಲಾದದರ ಚಂದನವೇ ಮೊದಲಾದದರ ಚಂದನವೇ ಮೊದಲಾದದರ ಸುವಾಸನೆಯು ಪ್ರತ್ಯೇಕ ತೋರ್ಪದು ಎಲ್ಲ ಕಾಲದಲ್ಲಿ. ಸುವಾಸನೆಯು ಪ್ರತ್ಯೇಕ ತೋರ್ಪದು ಎಲ್ಲ ಕಾಲದಲ್ಲಿ. ಸುವಾಸನೆಯು ಪ್ರತ್ಯೇಕ ತೋರ್ಪದು ಎಲ್ಲ ಕಾಲದಲ್ಲಿ. ಅನುಜ ಮಾನವ ದಿವಿಜರವರನುಚಿತೋಚಿತ ಕರ್ಮ ಧನುಜ ಮಾನವ ದಿವಿಜರವರ ಅನುಚಿತೋಚಿತ ಕರ್ಮ. ಧನುಜ ಮಾನವ ದಿವಿಜರವರನುಚಿತೋಚಿತ ಕರ್ಮ. ರುಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. ರುಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. ರುಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. ಭಗವಂತ ಯಾರ್ಯಾರ ಯೋಗ್ಯತೆಗೆ ತಕ್ಕಂತೆ ಹೇಗಿರ್ತದೋ ಅದನ್ನೇ ತಾನು ಅಭಿವ್ಯಕ್ತಿ ಮಾಡ್ತಾನೆ, ಹೊರತು ತಾನು ಸ್ವಂತ ಏನು ಕೊಡೋದಿಲ್ಲ. ಇನ್ನು ಭಗವಂತ ತ್ರಿವಿಧ ಜೀವಿಗಳಿಗೆ, ಸಾತ್ವಿಕ ರಾಜಸ ತಾಮಸ ಜೀವಿಗಳಿಗೆ ಏನೇನು ಫಲವನ್ನು ಕೊಡಬೇಕೋ ಅದಕ್ಕೆ ತಕ್ಕಂತೆ ಕೊಡ್ತಾನೆ ಅಂತ ಅಷ್ಟೇ, ಹೊರತು ಒಬ್ಬರಿಗೆ ತನಗೆ ಮನಸ್ಸಿಗೆ ಬಂದು ಕೊಡೋದಿಲ್ಲ. ಭಗವಂತ ಸ್ವತಂತ್ರನಾದಾಗ್ಯೂ ಕೂಡ ಅವರವರ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಗೆ ತಕ್ಕಂತೆಯೇ ತಾನು ಫಲ ಕೊಡ್ತಾನೆ. ಇದಕ್ಕೆ ಹಿಂದೆ ಅನೇಕ ರೀತಿಯಾದಂತಹ ದೃಷ್ಟಾಂತಗಳನ್ನು ಕೊಟ್ಟು ಸಮರ್ಥನೆ ಮಾಡಿದ್ರು. ಇಲ್ಲಿ ಮತ್ತೊಂದು ದೃಷ್ಟಾಂತವನ್ನು ಕೂಡ ಕೊಡ್ತಾ ಇದ್ದಾರೆ. ಅನಲನೊಳು ಹೋಮಿಸುವ, ಅನಲ ಅಂದರೆ ಅಗ್ನಿ, ಅನಲನೊಳು ಹೋಮಿಸುವ, ಆ ಅಗ್ನಿಯಲ್ಲಿ ಹೋಮ ಮಾಡುವಂತಹ ಹರಿಚಂದನವೇ ಮೊದಲಾದದರ. ಹರಿಚಂದನ, ಹರಿಚಂದನ ಅಂದರೆ ಗಂಧ, ಆ ಗಂಧ ಶ್ರೀಗಂಧ, ಹರಿಚಂದನ ಅಂದರೆ ಶ್ರೀಗಂಧ ಅಂತ. ಆ ಶ್ರೀಗಂಧ ಮೊದಲಾದ ಪದಾರ್ಥಗಳನ್ನು ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಆ ಪದಾರ್ಥ ಒಂದೊಂದು ಪದಾರ್ಥವನ್ನು ಹೋಮ ಮಾಡಿದ್ರೆ ಆ ಪದಾರ್ಥಕ್ಕೆ ತಕ್ಕಂತೆ ವಾಸನೆ ಬರ್ತದೆ. ಒಳ್ಳೆ ಸುವಾಸನಾಭರಿತವಾದದ್ದನ್ನು ಅಗ್ನಿಯಲ್ಲಿ ಹಾಕಿದರೆ ಸುವಾಸನೆ ಬರ್ತದೆ. ಯಾವುದೋ ಕೆಟ್ಟ ವಾಸನೆ ಇದ್ದದ್ದು ಹಾಕಿದರೆ ಕೆಟ್ಟ ವಾಸನೆ ಬರ್ತದೆ. ಹೀಗಾಗಿ ಅಗ್ನಿ ಒಂದೇ ಆದರೂ ಕೂಡ ಆ ಪದಾರ್ಥಕ್ಕೆ ಅನುಗುಣವಾಗಿ ಹೇಗೆ ವಾಸನೆಯಲ್ಲಿ ಭೇದ ಕಾಣಿಸ್ತದೆಯೇ. ಹರಿಚಂದನವೇ ಮೊದಲಾದದರ ಸುವಾಸನೆಯು ಪ್ರತ್ಯೇಕ ತೋರುವುದು ಎಲ್ಲ ಕಾಲದಲ್ಲಿ. ಪ್ರತ್ಯೇಕವಾಗಿ ಎಲ್ಲ ಕಾಲದಲ್ಲಿಯೂ ಕೂಡ ಆ ಪದಾರ್ಥಗಳಿಗೆ ತಕ್ಕಂತೆ ಸುವಾಸನೆ ಎನ್ನುವುದು ತೋರುತ್ತದೆ. ಹಾಗೆ ಅಂದರೆ ಅಲ್ಲಿ ಅಗ್ನಿಯ ದೋಷ ಏನೂ ಇಲ್ಲ. ಏನಪ್ಪ ಇದು ಹಾಕಿದ್ರೆ ಒಳ್ಳೆ ವಾಸನೆ ಬಂತು, ಇದು ಹಾಕಿದ್ರೆ ಯಾಕೆ ಕೆಟ್ಟು ವಾಸನೆ ಬಂತು ಅಂತ ಅಗ್ನಿಯನ್ನು ಯಾರೂ ಬೈಯೋದಿಲ್ಲ. ಪದಾರ್ಥ ಆಗಿದೆ, ಅದಕ್ಕಾಗಿ ಆ ರೀತಿಯಾಗಿ ವಾಸನೆ ಬಂತು ಅಂತಾನೆ ಅಂತಾರೆ. ಹಾಗೆ ಭಗವಂತನು ಅಷ್ಟೇ. ಧನುಜ ಮಾನವ ದಿವಿಜರವರ ಅವರ ಅನುಚಿತೋಚಿತ ಕರ್ಮ. ಧನುಜ ಮಾನವ ದಿವಿಜರು ಅಂತ ಮೂರು ರೀತಿಯಾಗಿದ್ದಾರೆ. ಧನುಜರು ಅಂತಂದ್ರೆ ತಮೋಯೋಗ್ಯರು, ಮಾನವರು ಅಂದರೆ ನಿತ್ಯ ಸಂಸಾರಿಗಳು, ದಿವಿಜರು ಅಂತಂದ್ರೆ ಮುಕ್ತಿಯೋಗ್ಯರು. ಹೀಗೆ ತಮೋಯೋಗ್ಯರು, ನಿತ್ಯ ಸಂಸಾರಿಗಳು ಮತ್ತು ಮುಕ್ತಿಯೋಗ್ಯರು ಎಂಬಂತಹ ಮೂರು ರೀತಿಯಾದವರ ಅವರ ಅನುಚಿತೋಚಿತ ಕರ್ಮ, ಅವರವರು ಮಾಡತಕ್ಕಂತಹ ಅನುಚಿತ ಉಚಿತ ಕರ್ಮ, ಅವರವರು ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಉಚಿತ ಕರ್ಮ ಮಾಡ್ತಾರ, ಅನುಚಿತ ಕರ್ಮನೂ ಮಾಡ್ತಾರೆ. ಅಂದರೆ ಶಾಸ್ತ್ರಕ್ಕೆ ವಿಹಿತವಾದ ಕರ್ಮ ಉಚಿತ ಕರ್ಮ, ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮ ಅನುಚಿತ ಕರ್ಮ. ಹೀಗಾಗಿ ಅನುಚಿತ ಉಚಿತ ಎರಡೂ ಕರ್ಮಗಳನ್ನು ಮಾಡ್ತಾರೆ. ಅದಕ್ಕೆ ತಕ್ಕಂತೆ ವೃಜಿನಾರ್ದನನು, ವೃಜಿನ ಅಂದರೆ ಪಾಪ, ವೃಜಿನಾರ್ದನ ಅಂತಂದ್ರೆ ಆ ಪಾಪಗಳನ್ನು ಪರಿಹಾರ ಮಾಡುವ ಶಕ್ತಿ ಇರುವ ಭಗವಂತ ಅಂತರ್ಥ. ಹೀಗಾಗಿ ಆ ಭಗವಂತ ಮಾತ್ರ ಏನ್ ಮಾಡ್ತಾನೆ, ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ. ವ್ಯಕ್ತಿಯ ಮಾಳ್ಪ ಅಂದ್ರೆ ಅವರವರ ಗುಣಗಳನ್ನು ಅವನು ವ್ಯಕ್ತಿ ಮಾಡ್ತಾನೆ. ವ್ಯಕ್ತಿ ಅಂದ್ರೆ ಅಭಿವ್ಯಕ್ತಿ ಮಾಡ್ತಾನೆ. ಹೀಗಾಗಿ ಭಗವಂತ ತಾನು ಸ್ವಂತವಾಗಿ ಯಾವುದೂ ಕೊಡೋದಿಲ್ಲ. ಅವರ ಯೋಗ್ಯತೆಯಲ್ಲಿ ಇದ್ದದ್ದನ್ನೇ ತಾನು ತೋರಿಸ್ತಾನೆ, ಅಭಿವ್ಯಕ್ತಿ ಮಾಡಿಸ್ತಾನೆ. ಅಭಿವ್ಯಕ್ತಿ ಅಂದ್ರೆ ಅವರಿಗೆ ತೋರುವಂತೆ ಮಾಡೋದಷ್ಟೇ. ಮುಚ್ಚಿತ್ತು ಕಾಣಿಸಿಲ್ಲ, ಮುಚ್ಚಳ ತೆಗೆದು ಬಿಟ್ರೆ ಒಳಗೆ ಏನಾದರೂ ಕಾಣಿಸ್ತದ, ಇದ್ದದ್ದೇ ತೋರಿಸಿದ್ದಾಯ್ತಷ್ಟೇ, ಸೃಷ್ಟಿ ಮಾಡಿಲ್ಲ. ಹಾಗೆ ಜೀವರ ಯೋಗ್ಯತೆಗಳನ್ನು, ಜೀವರ ಸ್ವರೂಪವನ್ನು ಭಗವಂತ ಸೃಷ್ಟಿ ಮಾಡೋದಿಲ್ಲ.
ಅದು ಜೀವರ ಅನಾದಿ ಕಾಲದಿಂದ ಬಂದಿರುವಂತಹ ಸ್ವಭಾವ. ಅದು ಯಾರು ಸೃಷ್ಟಿ ಮಾಡಿದ್ದಲ್ಲ, ಭಗವಂತನೂ ಸೃಷ್ಟಿ ಮಾಡಿಲ್ಲ. ಹೀಗಾಗಿ ಭಗವಂತನಿಗೆ ದೋಷ ಬರೋದಿಲ್ಲ. ಯಾಕೆ ಒಬ್ಬರಿಗೆ ಕೆಟ್ಟ ಫಲಿತ ಯಾಕೆ ಕೊಡ್ತಾನೆ, ಒಬ್ಬರಿಗೆ ತಮಸ್ಸೆ ಯಾಕೆ ಕೊಡ್ತಾನೆ, ಒಬ್ಬರಿಗೆ ಮುಕ್ತಿ ಯಾಕೆ ಕೊಡ್ತಾನೆ? ಮುಕ್ತಿ ಯೋಗ್ಯರಿಗೆ ಎಂದೆಂದೂ ತಮಸ್ಸು ಕೊಡೋದಿಲ್ಲ, ತಮೋಯೋಗ್ಯರಿಗೆ ಎಂದೆಂದೂ ಮುಕ್ತಿ ಕೊಡೋದಿಲ್ಲ. ಯಾಕ್ರಿ ಎಲ್ಲರಿಗೂ ತಮೋಯೋಗ್ಯರಿಗೆ ಕೂಡ ಮುಕ್ತಿ ಕೊಟ್ಟುಬಿಟ್ರೆ ಆಯ್ತಲ್ಲ ಪಾಪ ಅಂತಂದ್ರೆ ಹೊಡಿತಾರೆ ಅಷ್ಟೇ. ಟೀಚರ್ನ ಎಲ್ಲಾನು ಪಾಸ್ ಮಾಡಿಬಿಡು ಅಂತಂದ್ರೆ ಟೀಚರ್ನ ಮಾಡ್ತಾನೇನು? ಇಲ್ಲ, ಯಾರು ಫೇಲ್ ಆಗೋ ಯೋಗ್ಯತೆ ಇದೆ ಅವ್ರನ್ನ ಫೇಲ್ ಮಾಡ್ತಾನೆ. ಯಾಕೆ ನೀವು ಅವರಿಗೆ ಕಮ್ಮಿ ಮಾರ್ಕ್ಸ್ ಹಾಕಿ ಅಂತಂದ್ರೆ ಮತ್ತೆ ಅವ್ರು ಎಕ್ಸಾಮ್ ಅಷ್ಟೇ ಬರ್ದಾರ, ಮತ್ತೆ ಏನು ಮಾಡಲಿ ಅಂತಾನೆ ಟೀಚರು. ಹಾಗೆ ಭಗವಂತನೂ ಅಷ್ಟೇ, ಅವರವರ ಯೋಗ್ಯತಾನುಗುಣವಾಗಿ ಕರ್ಮ ಮಾಡಿದರು, ಆ ಕರ್ಮಕ್ಕೆ ತಕ್ಕಂತೇನೆ ಭಗವಂತ ಫಲಿತ ಕೊಡ್ತಾನೆ ಹೊರತು ಆ ಭಗವಂತ ಸ್ವಯಂ ತಾನು ಅವರ ಯೋಗ್ಯತೆಯನ್ನು ಸೃಷ್ಟಿ ಮಾಡಿಲ್ಲ. ಆದ ಕಾರಣ ಅವರು ಕರ್ಮ, ಜೀವರು ಮಾಡುವಂತಹ ಕರ್ಮ ಅವರ ಯೋಗ್ಯತೆಗೆ ತಕ್ಕಂತೆ. ಹಾಗಾದ್ರೆ ಭಗವಂತನ ಕೆಲಸ ಏನಂತೂ ಅವನೇ ಮಾಡ್ತಾನೆ ಅಂತಂದ್ರೆ ಅಭಿವ್ಯಕ್ತಿ ಮಾಡೋದೊಂದೇ ಆ ಭಗವಂತನ ಕೆಲಸ. ರೈತನ ಕೆಲಸ ಇದ್ದಂತೆ. ರೈತ ಏನ್ ಮಾಡ್ತಾನೆ? ಬೀಜವನ್ನು ಭೂಮಿಯಲ್ಲಿ ಬಿತ್ತುತ್ತಾನೆ, ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಗಿಡ ಬೆಳೀತದೆ. ಹೀಗಾಗಿ ಗಿಡ ಬೆಳೆಯೋದರಲ್ಲಿ ರೈತ ಏನ್ ಮಾಡಿದ? ನೀರು ಗೊಬ್ಬರ ಹಾಕಿದ ಅಷ್ಟೇ ಹೊರತು ಆ ಬೀಜದಲ್ಲಿರುವಂತಹ ಗುಣಗಳನ್ನು ಇನ್ನೇನು ಸೃಷ್ಟಿ ಮಾಡಿಲ್ಲ. ಆ ಮಾವಿನ ಗಿಡದಲ್ಲಿ ಏನ್ ಗುಣ ಬರಬೇಕು ಆ ಗುಣವನ್ನು ತಂದು ಏನ್ ರೈತ ಹಾಕಿಲ್ಲ. ಬೇವಿನ ಗಿಡಕ್ಕೆ ಏನು ಗುಣ ಬರಬೇಕು ಆ ಗುಣವನ್ನು ತಂದು ಹಾಕಿಲ್ಲ. ಅದು ಆ ಗುಣ ಎಂಬುದು ಬೀಜದಲ್ಲೇ ಇದ್ದದ್ದು. ಬರೇ ನೀರು ಗೊಬ್ಬರ ಹಾಕಿದ್ರೆ ಅದರ ಯೋಗ್ಯತೆಗೆ ತಕ್ಕಂತೆ ಗಿಡ ಬೆಳೀತದೆ ಅಷ್ಟೇ. ಹಾಗೆ ಬೆಳೀಲಿಕ್ಕೆ ಸಹಾಯ ಮಾಡಿದ ರೈತ. ಹೀಗಾಗಿ ಯಾರು ರೈತನ ಬಯೋದಿಲ್ಲ. ಏನೋ ಮಾವಿನ ಹಣ್ಣಿನ ಸಿಹಿ ಸೃಷ್ಟಿ ಮಾಡಿದಿ, ಬೇವಿನ ಬೀಜವನ್ನು ಕೈ ಸೃಷ್ಟಿ ಮಾಡಿದೆ ಅಂದ್ರೆ ನಾನೇನ್ ಮಾಡ್ಲಿ, ನೀರು ಹಾಕಿನಷ್ಟೇ ನಾನು, ಅದರ ಯೋಗ್ಯತೆಗೆ ತಕ್ಕಂತೆ ಅದು ಬೆಳೆದದು ಅಂತಂತಾನೆ. ಹಾಗೆ ಭಗವಂತನೂ ಕೂಡ ಆ ಬೀಜಗಳಿದ್ದಂತೆ ಜೀವರು, ಅವರ ಯೋಗ್ಯತೆಯನ್ನು ಅಭಿವ್ಯಕ್ತಿ ಮಾಡ್ತಾನಷ್ಟೇ ಭಗವಂತ. ಹೀಗಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ವ್ಯಕ್ತಿಯ ಮೂಲಕ ಅಭಿವ್ಯಕ್ತಿಯನ್ನು ಮಾಡ್ತಾನೆ. ಯಾಕೆ ಭಗವಂತ ಮಾತ್ರ ತ್ರಿಗುಣಾತೀತ, ತ್ರಿಗುಣಗಳಿಗೆ ಅತೀತವನು. ಅವನಿಗೂ ಕೂಡ ಏನಾದ್ರು ದೋಷ ಇತ್ತು ಅಂತಾದರೆ ಆಗ ನಮ್ಮವನು, ಇವನಿಗೆ ಏನೋ ಒಳ್ಳೇದು ಮಾಡೋಣ, ಅವನು ಕೆಟ್ಟವನು, ನನ್ನವನಲ್ಲ, ಅದಕ್ಕಾಗಿ ಮತ್ತೆ ಬೇರೆ ಫಲಿತ ಕೊಡೋಣ ಅಂತ ಹಿಂಗ ಆಗ್ತಿತ್ತು. ಆದರೆ ಭಗವಂತನೇ ತ್ರಿಗುಣಾತೀತ, ಪ್ರಾಕೃತ ಗುಣರಹಿತನಾದ ಭಗವಂತ ತಾನು ಆ ಪ್ರಾಕೃತ ಗುಣಗಳು ಉಳ್ಳಂತಹ ಜೀವರ ಯೋಗ್ಯತಾ ಅನುಗುಣವಾಗಿಯೇ ತಾನು ಫಲವನ್ನು ಕೊಡುತ್ತಾನೆ. ಈ ರೀತಿಯಾಗಿ ವಿಖ್ಯಾತನಾದಿದ್ದವನು ಭಗವಂತ. ತ್ರಿಗುಣಾತೀತ ಅಂತ ಪ್ರಖ್ಯಾತನಾದ ಭಗವಂತ ಆ ತ್ರಿಗುಣಗಳಿಗೆ ತಾನು ಬದ್ಧನಾಗೋದಿಲ್ಲ. ಆ ಜೀವರ ಯೋಗ್ಯತಾನುಗುಣವಾಗಿ ಮಾತ್ರನೇ ಅವರಿಗೆ ತಾನು ಅಭಿವ್ಯಕ್ತಿಯನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಗ್ನಿಯಲ್ಲಿ ಹೋಮ ಮಾಡುವ ಶ್ರೀಗಂಧ ಮೊದಲಾದ ಪದಾರ್ಥಗಳ ಸುವಾಸನೆ ಎಲ್ಲ ಕಾಲದಲ್ಲಿ ಪ್ರತ್ಯೇಕವಾಗಿ ತೋರುವುದು. ಪಾಪನಾಶಕನಾದ ತ್ರಿಗುಣಾತೀತನಾದ
ಪ್ರಸಿದ್ಧನಾದ ಶ್ರೀಹರಿ ಸಾತ್ವಿಕ ರಾಜಸ ತಾಮಸ ಜೀವರ ಸಾತ್ವಿಕ ರಾಜಸ ತಾಮಸ ಜೀವರ ಕಾಲ್ ಮೇಲೆ ಕೈ ಪುಣ್ಯ ಪಾಪ ಕರ್ಮಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಅಭಿವ್ಯಕ್ತಿ ಮಾಡುತ್ತಾನೆ. ಅನಲನುಳು ಹೋಮಿಸುವ ಹರಿಚಂದನವೇ ಮೊದಲಾದದರ ಅನಲನಳು ಹೋಮಿಸುವ ಹರಿಚಂದನವೇ ಮೊದಲಾದದರ ಅನಲನಳು ಹೋಮಿಸುವ ಹರಿಚಂದನವೇ ಮೊದಲಾದದರ ಸುವಾಸನೆಯು ಪ್ರತ್ಯೇಕ ತೋರುವುದು ಎಲ್ಲ ಕಾಲದಲ್ಲಿ ಸುವಾಸನೆಯು ಪ್ರತ್ಯೇಕ ತೋರುವುದು ಎಲ್ಲ ಕಾಲದಲ್ಲಿ ಸುವಾಸನೆಯು ಪ್ರತ್ಯೇಕ ತೋರುವುದು ಎಲ್ಲ ಕಾಲದಲ್ಲಿ ತನುಜ ಮಾನವ ದಿವಿಜರವರವನುಚಿತೋಚಿತ ಕರ್ಮ ಧನುಜ ಮಾನವ ದಿವಿಜರವರವರನುಚಿತೋಚಿತ ಕರ್ಮ ಧನುಜ ಮಾನವ ದಿವಿಜರವರವರನುಚಿತೋಚಿತ ಕರ್ಮ ರುಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ ರುಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ ರುಜಿನಾರ್ದನನು ವ್ಯಕ್ತಿಯ ಮಾಳ್ಪ ತ್ರಿಗುಣಾತೀತ ವಿಖ್ಯಾತ ಭಕ್ತವತ್ಸಲ ಭಾಗ್ಯ ಪುರುಷ ವಿವಿಕ್ತ ವಿಶ್ವಾಧಾರ ಭಕ್ತವತ್ಸಲ ಭಾಗ್ಯ ಪುರುಷ ವಿವಿಕ್ತ ವಿಶ್ವಾಧಾರ ಭಕ್ತವತ್ಸಲ ಭಾಗ್ಯ ಪುರುಷ ವಿವಿಕ್ತ ವಿಶ್ವಾಧಾರ ಸರ್ವೋದ್ರಿಕ್ತ ದೋಷ ವಿದೂರ ದುರ್ಗಮ ದುರ್ವಿಭಾವ್ಯ ಸ್ವಹಿ ಸರ್ವೋದ್ರಿಕ್ತ ದೋಷ ವಿದೂರ ದುರ್ಗಮ ದುರ್ವಿಭಾವ್ಯ ಸ್ವಹಿ ಸರ್ವೋದ್ರಿಕ್ತ ದೋಷ ವಿದೂರ ದುರ್ಗಮ ದುರ್ವಿಭಾವ್ಯ ಸ್ವಹಿ ಶಕ್ತ ಶಾಶ್ವತ ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ ಶಕ್ತ ಶಾಶ್ವತ ಸಕಲ ವೇದೈಕೋ ಮಾನದ ಮಾನ್ಯ ಮಾಧವ ಶಕ್ತ ಶಾಶ್ವತ ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ ಸೂಕ್ತ ಸೂಕ್ಷ್ಮ ಸ್ಥೂಲ ಶ್ರೀ ಜಗನ್ನಾಥ ವಿಠಲನು ಸೂಕ್ಷ್ಮ ಸೂಕ್ಷ್ಮ ಸ್ಥೂಲ ಶ್ರೀ ಜಗನ್ನಾಥ ವಿಠಲನು ಸೂಕ್ತ ಸೂಕ್ಷ್ಮ ಸ್ಥೂಲ ಶ್ರೀ ಜಗನ್ನಾಥ ವಿಠಲನು ಇದು ಕೂಡ ಅಷ್ಟೇ ಸುಂದರವಾಗಿ ಭಗವಂತನ ಆ ಗುಣಗಳನ್ನು ಸಂಗ್ರಹದಿಂದ ಅನುಸಂಧಾನಕ್ಕೆ ಬರುವಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನ ವಿಚಿತ್ರವಾದಂತಹ ಆ ಮಹಿಮೆ ಎಂಥದ್ದು ಅಂದರೆ ಭಕ್ತವತ್ಸಲ ಭಾಗ್ಯ ಪುರುಷ. ಭಗವಂತ ಭಕ್ತವತ್ಸಲ, ಅದರ ಈ ಗುಣವನ್ನು ಚಿಂತನೆ ಮಾಡಬೇಕು. ಎಷ್ಟಿದ್ರೂ ಏನು ಪ್ರಯೋಜನ? ಭಕ್ತವಾತ್ಸಲ್ಯ ಎಂಬುದೇ ಇದ್ದಿಲ್ಲ ಅಂತಾದರೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತವತ್ಸಲನಾದ ಕಾರಣನೇ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಬರಬೇಕು ಭಗವಂತ. ಹೀಗಾಗಿ ಆ ಭಕ್ತವಾತ್ಸಲ್ಯ ಎನ್ನುವುದು ಒಂದು ವಿಶಿಷ್ಟವಾದ ಗುಣ. ಭಕ್ತವತ್ಸಲ ಭಾಗ್ಯ ಪುರುಷ, ಆ ಭಗವಂತ ಭಾಗ್ಯದ ಪುರುಷ. ಭಾಗ್ಯ ಅಂದರೆ ಸಂಪೂರ್ಣ ಭಾಗ್ಯ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಲಕ್ಷ್ಮೀದೇವಿಯನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಂಡಂತಹ ಪುರುಷ. ಅದಕ್ಕಾಗಿ ಭಾಗ್ಯ ಪುರುಷ ಆತ. ಆ ಭಾಗ್ಯವನ್ನೇ, ಭಾಗ್ಯದ ದೇವಿಯಾದ ಲಕ್ಷ್ಮೀದೇವಿಯನ್ನೇ ತನ್ನ ಮಡದಿಯನ್ನಾಗಿ ಪಡೆದವನಾದ ಕಾರಣ ಭಗವಂತನು ಭಾಗ್ಯ ಪುರುಷನು. ಭಾಗ್ಯ ಪುರುಷ ವಿವಿಕ್ತ,
ವಿವಿಕ್ತ ಅಂತಂದ್ರೆ ವಿಭಿನ್ನ ಅಂತ ಅರ್ಥ. ಭಿನ್ನ, ವಿವಿಕ್ತ ಅಂದ್ರೆ ಭಿನ್ನ, ಭಿನ್ನ ಅಂದ್ರೆ ಎಲ್ಲರಿಂದಲೂ ಭಿನ್ನ ಅಂತ ಅರ್ಥ. ಯಾವುದರಿಂದಲೂ ಐಕ್ಯ ಇಲ್ಲ ಭಗವಂತನಿಗೆ. ಭಗವಂತನಿಗೆ ಯಾವ ಜೀವರಿಂದಲೂ ಐಕ್ಯ ಇಲ್ಲ, ಯಾವ ಜಡ ಪದಾರ್ಥಗಳಿಂದಲೂ ಐಕ್ಯವಿಲ್ಲ. ಎಲ್ಲದಕ್ಕಿಂತಲೂ ಪೂರ್ಣವಾಗಿ ವಿಭಿನ್ನನಾಗಿದ್ದಾನೆ ಭಗವಂತ. ಈ ಭೇದ ಜ್ಞಾನ ಎಂಬುದು ಬಹಳ ಮುಖ್ಯ. ಈ ಭೇದ ಎಲ್ಲ ತಿಳ್ಕೊಂಡು ಕೊನೆಗೆ ನಾನು ಅವನು ಒಂದೇ ಅಂದ್ಬಿಟ್ರೆ ಏನು ಪ್ರಯೋಜನ? ಹೀಗಾಗಿ ಐಕ್ಯ ಜ್ಞಾನ ಅದು ತಮಸ್ಸಿಗೆ ಸಾಧನ. ಎಂದೆಂದಿಗೂ ಆ ರೀತಿಯಾದ ಭಗವಂತನಿಗೆ ಬೇರೆಯವರಿಗೆ ಐಕ್ಯ ಎಂಬಂತಹ ಜ್ಞಾನವೇ ನಮಗೆ ಬರಬಾರದು. ಅಂದರೆ ತಮಸ್ಸಾದದು ಅಷ್ಟೇ. ಅದಕ್ಕಾಗಿ ಭಗವಂತ ಸರ್ವ ವಿಲಕ್ಷಣ, ಸರ್ವ ಭಿನ್ನ ಎಂಬ ಜ್ಞಾನ ಇರಬೇಕು. ಹೀಗಾಗಿ ವಿವಿಕ್ತ, ಎಲ್ಲರಿಂದಲೂ ಅವನು ಭಿನ್ನನಾಗಿದ್ದಾನೆ. ವಿಶ್ವಾಧಾರ, ಬರೇ ಭಿನ್ನನಾಗೋದೊಂದಷ್ಟೇ ಅಲ್ಲ, ಆ ಎಲ್ಲ ವಿಶ್ವಕ್ಕೂ ಆಧಾರಭೂತನಾಗಿದ್ದಾನೆ. ಮತ್ತು ಸರ್ವೋದ್ರಿಕ್ತ, ಉದ್ರಿಕ್ತ ಅಂತಂದ್ರೆ ಉತ್ತಮ ಅಂತ ಅರ್ಥ. ಸರ್ವೋದ್ರಿಕ್ತ, ಸರ್ವೋತ್ತಮ ಅಂತ ಅರ್ಥ. ಹಿಂದೆ ತಿಳಿದಂತೆ ಆ ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲರಿಗಿಂತಲೂ ಕೂಡ ಅವನು ಉತ್ತಮನಾಗಿದ್ದಾನೆ. ಸರ್ವೋದ್ರಿಕ್ತ. ದೋಷ ವಿದೂರ, ದೋಷಗಳಿಂದ ಬಹಳ ದೂರನಾಗಿದ್ದಾನೆ. ವಿದೂರ ಅಂದ್ರೆ ಅದಕ್ಕೆ ಬರೀ ಸ್ವಲ್ಪ ದೂರ ಅಲ್ಲ, ಡಿಸ್ಟೆನ್ಸ್ ಸ್ವಲ್ಪ ಡಿಸ್ಟೆನ್ಸ್ ಅಂದ್ಬಿಟ್ರೆ ಪ್ರಯೋಜನ ಇಲ್ಲ. ಹತ್ರ ಇದೆ, ಹಾಗಾದ್ರೆ ಹತ್ರ ಯಾವುದೂ ಇಲ್ಲ. ಹೀಗಾಗಿ ದೋಷ ವಿದೂರ, ದೋಷಗಳು ಭಗವಂತನ ಹತ್ರ ಹೋಗಲಿಕ್ಕೆ ಅಂಜುತ್ತವೆ. ಹೀಗಾಗಿ ದೋಷಗಳಿಗೂ ಭಗವಂತನಿಗೂ ಬಹಳ ದೂರವಿದೆ. ಅದಕ್ಕೆ ದೋಷ ವಿದೂರ ಅಂದ್ಬಿಟ್ಟು. ದೋಷಗಳು ಭಗವಂತನ ಹತ್ರ ಹೋಗಲಿಕ್ಕೇ ಸಾಧ್ಯವಿಲ್ಲ. ದೋಷ ವಿದೂರ. ದುರ್ಗಮ, ದುರ್ಗಮ ನಾವು ಕೂಡ ಭಗವಂತ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಗಮ, ದುರ್ಗಮ ಅಂದ್ರೆ ಹತ್ಲೆ ಹೋಗಲಿಕ್ಕೇ ಸಾಧ್ಯವಿಲ್ಲ ಅಂತ, ತಿಳ್ಕೊಳ್ಳಿಕ್ಕೇ ಸಾಧ್ಯವಿಲ್ಲ ಅಂತ ಅರ್ಥ. ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹತ್ಲೆ ಹೋಗ್ಲಿಕ್ಕೆ ಬೇಡಪ್ಪ, ಸುಮ್ಮನೆ ಹೆಂಗಿದ್ದಾನ ಅಂತ ನಾವು ಆಲೋಚನೆ ಮಾಡಿ ತಿಳ್ಬೋದೇನೋ ಅಂತಂದ್ರೆ, ಏನೋ ಅಮೆರಿಕಕ್ಕೆ ಹೋಗಿಲ್ಲ ಗೊತ್ತಿಲ್ಲಪ್ಪ, ಅಮೆರಿಕ ದುರ್ಗಮ, ನಮಗ ಹೋಗ್ಲಿಕ್ಕೆ ಬಂದಿಲ್ಲ, ಹೋಗ್ಲಿಕ್ಕೆ ಬರಲ್ಲ ಸರಿ, ತಿಳ್ಕೊಂಡು ಓಹೋ ಅಮೆರಿಕ ಅಂದ್ರೆ ಹೆಂಗಿರ್ತದ ಅಂತ ಇಲ್ಲ ನೋಡಿ ತಿಳ್ಕೊಂಡು ಮಾಡ್ಬೋದಲ್ಲ. ಅಮೆರಿಕಾದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಹೋಗಲಿಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ತಿಳ್ಕೊಳ್ಳಿಕ್ಕಂತೂ ಬರ್ತದಲ್ಲ. ಹಂಗ ಭಗವಂತನ ಹತ್ರ ಹೋಗಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ತಿಳಿದುಕೋಬಹುದಲ್ಲ ಅಂತಂದ್ರೆ ಅದಕ್ಕೆ ದುರ್ವಿಭಾವ್ಯ ಅಂತಂದ್ರು. ವಿಭಾವ್ಯ, ಭಾವ್ಯ ಅಂದ್ರೆ ಭಾವನೆಗೆ ಒಳಗಾಗದವನು, ಚಿಂತನೆಗೆ ಯೋಗ್ಯನಾದವನು ಅಂತ ಅರ್ಥ. ಆದರೆ ಭಗವಂತ ಎಂಥವನು ದುರ್ವಿಭಾವ್ಯ ಅಂದ್ರೆ ಆಲೋಚನೆ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಪೂರ್ಣವಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ತೀವಿ ಅಂತಲೂ ಸಾಧ್ಯವಿಲ್ಲ. ಹಿಂದೆ ಹೇಳಿದಂತೆ ಲಕ್ಷ್ಮೀದೇವಿ ಆಲೋಚನೆಗೆ ಭಗವಂತ ನಿಲುಕೋದಿಲ್ಲ ಅಂದ ಮೇಲೆ ಭಗವಂತ ಲಕ್ಷ್ಮೀದೇವಿ ಈಗೂ ಕೂಡ ಇನ್ನು ಭಗವಂತನ ಪಾದ ಧೂಳಿನ ಒಂದು ಗುಣವನ್ನು ಎಣಿಸಲಿಕ್ಕೆ ಇನ್ನೂ ಕೈಯಾಗಲಿಲ್ಲ ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಅಂತ ಹೇಳಿದಾಗ ನಮಗೆಲ್ಲಿ ಸಾಧ್ಯ? ಹೀಗಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಳುತ್ತೀವಿ ಅನ್ಲಿಕ್ಕೂ ಸಾಧ್ಯವಿಲ್ಲ. ದುರ್ವಿಭಾವ್ಯ ಅಂದ್ರೆ ಪೂರ್ಣವಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ಳಲಿಕ್ಕೆ ಅಸಾಧ್ಯ. ಸ್ವಲ್ಪ ತಿಳ್ಕೋಬೋದೇನೋ ಅಷ್ಟೇ ಹೊರತು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಹೊಂದಲಿಕ್ಕೂ ಅಸಾಧ್ಯ, ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೂ ಅಸಾಧ್ಯ. ಅವನು ಸ್ವಹಿ, ಸ್ವಹಿ ಅಂದ್ರೆ ಸ್ವತಂತ್ರ ಅಂತ ಅರ್ಥ. ಸ್ವಹಿ ತನ್ನ ಅಧೀನದಲ್ಲಿರತಕ್ಕಂಥವನು ಸ್ವತಂತ್ರ. ಶಕ್ತ, ಎಲ್ಲ ಶಕ್ತಿಯನ್ನು ಪಡೆದವನು, ಅದಕ್ಕೆ ಶಕ್ತ ಅಂತ ಕರೀತಾರೆ. ಶಕ್ತಿ ಉಳ್ಳವನು ಶಕ್ತ, ಸರ್ವಶಕ್ತ ಅಂತ ಅರ್ಥ. ಎಲ್ಲ ಶಕ್ತಿಗಳನ್ನು ಪಡೆದವನು, ಅವನಿಗೆ ಅಶಕ್ತಿ ಎಂಬುದೇ ಇಲ್ಲ, ಅಶಕ್ತನಲ್ಲ, ಅದಕ್ಕಾಗಿ ಶಕ್ತ. ಶಾಶ್ವತ, ಯಾವಾಗಲೂ ಒಂದೇ ರೀತಿಯಾಗಿ ಇರತಕ್ಕಂಥವನು ಶಾಶ್ವತ. ಅಂದ್ರೆ ಹಿಂದೆ ಇತ್ತು, ಇನ್ನು ಬರ್ತಾರದಪ್ಪ ಮುದುಕರಾಯ್ತು ಕೈಲಾಗಿಲ್ಲ ಅಂತ ಹಿಂಗನ್ಲಿಕ್ಕಿಲ್ಲ. ಎಷ್ಟೋ ವರ್ಷ ಆಯ್ತು ಪಾಪ, ಭಗವಂತನ ಶಕ್ತಿ ಏನಾದರೂ ಕಮ್ಮಿ ಆಗಿರ್ತದೇನೋ ಅಂತಂದ್ರೆ ಶಾಶ್ವತ. ಶಾಶ್ವತ ಅಂದ್ರೆ ಒಂದೇ ರೀತಿಯಾಗಿರ್ತದೆ ಅಂತ ಅರ್ಥ. ಅನಾದ್ಯನಂತ ಕಾಲದಲ್ಲಿಯೂ ಕೂಡ ಭಗವಂತನ ಆ ಶಕ್ತಿ ಅಂತಂಬುದು ಏಕಪ್ರಕಾರವಾಗಿ ಒಂದೇ ರೀತಿಯಾಗಿರ್ತದೆ, ಎಂದೆಂದಿಗೂ ಕಡಿಮೆ ಆಗೋದಿಲ್ಲ. ಶಾಶ್ವತ. ಸಕಲ ವೇದೈಕೋಕ್ತ, ಸಕಲ ವೇದ ಏಕ ಉಕ್ತ. ಸಕಲ ವೇದ, ಎಲ್ಲ ವೇದಗಳಿಂದಲೂ ಕೂಡ ಏಕ ಉಕ್ತ,
ಏಕ ಅಂದರೆ ಮುಖ್ಯ ಅಂತ ಅರ್ಥ. ಏಕ ಶಬ್ದಕ್ಕೆ ಅನೇಕ ಅರ್ಥಗಳು. ಏಕ ಅಂದರೆ ಒಂದು ಅಂತ ಅರ್ಥ ಇದೆ, ಏಕ ಅಂದರೆ ಮುಖ್ಯ ಅಂತನೂ ಅರ್ಥ ಇದೆ. ಸೊ ಏಕ ಉಕ್ತ ಅಂದರೆ ಮುಖ್ಯವಾಗಿ ಉಕ್ತ. ಉಕ್ತ ಅಂದರೆ ಹೇಳಲ್ಪಟ್ಟವನು, ಮುಖ್ಯವಾಗಿ ಹೇಳಲ್ಪಟ್ಟವನು, ಎಲ್ಲ ವೇದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನು ಅಂತ ಅರ್ಥ. ಮುಖ್ಯವಾಗಿ ಹೇಳಲ್ಪಟ್ಟವನು ಅಂದ್ರೆ ಅರ್ಥ ಏನು ಅಂದ್ರೆ ಅಮುಖ್ಯವಾಗಿ ಬೇರೆದನ್ನು ಕೂಡ ಹೇಳುತ್ತದೆ ವೇದ. ವೇದದಲ್ಲಿ ಅನೇಕ ದೇವತೆಗಳ ಹೆಸರು ಬರ್ತವೆ, ಅಗ್ನಿ, ಇಂದ್ರ, ಚಂದ್ರ ಮೊದಲಾದ ದೇವತೆಗಳ ಹೆಸರುಗಳು ಬರ್ತವೆ. ಬೇರೆ ಬೇರೆ ಏನೋ ಜಡ ಪದಾರ್ಥಗಳ ಲೋಕದ ವಿವರಣೆ ಬರ್ತದೆ. ಇಲ್ಲ ವೇದದಲ್ಲಿ ಕೇವಲ ಭಗವಂತನೊಬ್ಬನೇ ತಿಳಿಸ್ತದೆ ಅಂತಂದ್ರೆ ಹಂಗಾದ್ರೆ ಬೇರೆ ಪದಾರ್ಥಗಳ ಬಗ್ಗೆ ಜ್ಞಾನನೇ ಇಲ್ಲೇನು ಅಂದ್ರೆ ಬೇರೆ ಪದಾರ್ಥಗಳು ಬೇರೆ ದೇವತೆಗಳ ಬಗ್ಗೆ ಕೂಡ ಹೇಳುತ್ತದೆ, ಆದರೆ ಅಮುಖ್ಯವಾಗಿ ಹೇಳುತ್ತದೆ. ಅಂದ್ರೆ ಅದು ಮುಖ್ಯವಲ್ಲ, ಪ್ರಧಾನವಾಗಿ ಹೇಳೋದು ಭಗವಂತನ ಬಗ್ಗೆ. ಭಗವಂತನ ಬಗ್ಗೆ ಹೇಳ್ತಾ ಹೇಳ್ತಾ ಈ ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳ್ತಾರೆ. ನಾನು ಇವಾಗ ಹೇಳ್ದೆ ಏನ್ರಿ ಪುರಾಣ ಹೆಂಗಿದೆ, ಭಾರಿ ಐತ್ರಿ, ಏನ್ ಜೋಕ್ಸ್ ಆಗ್ತದೆ, ಏನ್ ಕತಿ ಬಾಬಾ ನಕ್ಕು ನಕ್ಕು ಬಿಡಿಯಾದಿ ಬಿಟ್ರೆ. ಪುರಾಣ ಹೋಗಿದ್ದೆ ಅದಕ್ಕೆ ನಗಲಿಕ್ಕೆ ಹೋಗಿರ, ಜೋಕ್ ಮಾಡ್ಲಿಕ್ಕೆ ಹೋಗಿರ ಅಥವಾ ಜೋಕ್ ಕೇಳಲಿಕ್ಕೆ ಹೋಗಿದ್ರೆ ಎಲ್ಲ ಅಮುಖ್ಯ. ಜೋಕುಗಳು ಅಂತ ಅಂಬೋದು ಅಮುಖ್ಯ. ಪ್ರಧಾನವಾಗಿ ಏನ್ ಹೇಳಿದ್ದಾರೆ ಅಂತ ಅನ್ಬೇಕು. ನಾವು ಪ್ರಧಾನ ಬಿಟ್ಟು ಬಿಡ್ತೀವಿ, ಜೋಕ್ ಒಂದು ಜ್ಞಾಪಕ ಇರ್ತದೆ ನಮಗೆ, ನಾವು ಹಣೆ ಬಾರಕ್ಕೆ ಜೋಕೊಂದು ಜ್ಞಾಪಕ ಇರ್ತದೆ, ಏನ್ ಪ್ರಮೇಯ ಹೇಳಿದ್ದಾರೆ ಎಂಬುದು ಮರೆತೋಗ್ಬಿಡ್ತದೆ. ಹಂಗಾಗಬಾರ್ದಲ್ಲ. ಹಾಗೆ ಭಗವಂತನನ್ನು ತಿಳಿಸೋದು ವೇದದ ಮುಖ್ಯವಾದ ಉದ್ದೇಶ. ಇಂದ್ರ ದೇವರ ಬಗ್ಗೆ ತಿಳಿಸ್ತು, ಚಂದ್ರನ ಬಗ್ಗೆ ತಿಳಿಸ್ತು, ಅಗ್ನಿಯ ಬಗ್ಗೆ ತಿಳಿಸ್ತು. ಯಾದಕ್ಕೆ ತಿಳಿಸ್ತು ಅಂತಂದ್ರೆ ಮುಖ್ಯವಾಗಿ ಭಗವಂತನನ್ನು ತಿಳಿಸೋದು ಉದ್ದೇಶ. ಆ ಭಗವಂತನನ್ನು ತಿಳಿದುಕೊಳ್ಳೋ ಕಾಲಕ್ಕೆ ಬೇರೆ ಬೇರೆ ವಿಚಾರಗಳು ಬರ್ತವೆ. ಅದೆಲ್ಲವೂ ಕೂಡ ಕೊನೆಗೆ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಿಕ್ಕೆ ಉಪಯೋಗವಾಗ್ತವೆ. ಹೀಗಾಗಿ ಮುಖ್ಯವಾಗಿ ಏನು ವಿಷಯ ನಾವು ಹೇಳಿದೇವಲ್ಲ, 10 ತಾಸು ಮಾತಾಡಿದ್ನಪ್ಪ, ಅದೆಲ್ಲ ಬೇಡ ಮರ, ಮುಖ್ಯ ಏನ್ ಹೇಳು, ಏನ್ ನಿನ್ನ ಉದ್ದೇಶ ಹೇಳು ಅಂತಂತೀವಲ್ಲ, ಹಂಗ ವೇದದಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂದ್ರೆ ಮುಖ್ಯವಾಗಿ ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವುದೇ ಮುಖ್ಯವಾದ ವಿಷಯ. ಹೀಗಾಗಿ ಭಗವಂತ ಸಕಲ ವೇದಗಳಿಂದಲೂ, ಬರೀ ವೇದದ ಒಂದು ಭಾಗದಿಂದ ಅಲ್ಲ, ಸಕಲ ವೇದ ಎಲ್ಲ ವೇದಗಳಿಂದಲೂ ಕೂಡ ಮುಖ್ಯವಾಗಿ ಪ್ರತಿಪಾದ್ಯನಾದವನು. ಅಂದ್ರೆ ಅರ್ಥ ಏನು, ಯಾವ ಪದ ಬಂದರೂ ಕೂಡ ಅದಕ್ಕೆ ಭಗವಂತ ಅಂತಾನೆ ಅರ್ಥ, ಮೊದಲನೇ ಅರ್ಥ ಭಗವಂತ ಅಂತಾನೆ. ಅಗ್ನಿ ಅಂದ್ರೆ ಅರ್ಥ ಏನು, ಭಗವಂತನೇ. ಚಂದ್ರ ಅಂದ್ರೆ ಅರ್ಥ ಏನು, ನಾರಾಯಣ ಅಂತ ಅರ್ಥನೇ. ಆಗ ಯಾವ ದೇವತೆಯ ಹೆಸರು ಕೂಡ ಎಲ್ಲವೂ ಕೂಡ ಹಿಂದೆ ಬಂತಲ್ಲ, ಸರ್ವನಾಮಕ ಅಂತ. ಎಲ್ಲ ದೇವತೆಗಳ ಹೆಸರುಗಳು ಕೂಡ ಭಗವಂತನದ್ದೇ. ಹಾಗಾದ್ರೆ ಬೇರೆ ದೇವತೆಗಳ ಬಗ್ಗೆ ಹೆಂಗಪ್ಪ ನಾವು ತಿಳ್ಕೊಬಹುದು ಅಂತಂದ್ರೆ ಅಮುಖ್ಯವಾಗಿ ತಿಳ್ಕೊಂಡ್ರೆ ಅಷ್ಟೇ. ಆ ಭಗವಂತನನ್ನು ಪ್ರತಿಪಾದನ ಮಾಡಿ ಅನಂತರ ಆ ದೇವತೆಗಳ ಬಗ್ಗೆ ತಿಳಿಸ್ತದೆ. ಮೊದಲು ತಿಳಿಸೋದು ಭಗವಂತನ ಬಗ್ಗೆ, ಅನಂತರ ಇತರ ದೇವತೆಗಳ ಬಗ್ಗೆ ತಿಳಿಸ್ತದೆ. ಹೀಗಾಗಿ ಸಕಲ ವೇದ ಏಕ ಉಕ್ತ, ಎಲ್ಲ ವೇದಗಳ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಭಗವಂತ. ಸಕಲ ವೇದದಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಅಂತ ಅರ್ಥ. ಸಕಲ ವೇದೈಕೋಕ್ತ ಮಾನದ, ಮಾನವನ್ನು ಕೊಡತಕ್ಕಂಥವನು. ಮಾನದ, ಮಾನ ಅಂತಂದ್ರೆ ಪ್ರಮಾಣ ಅಂತ ಅರ್ಥ, ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಕೊಡತಕ್ಕಂಥವನು, ಅದಕ್ಕಾಗಿ ಮಾನದ ಅಥವಾ ಮಾನಿ, ಮಾನದೋ, ಮಾನ್ಯದೋ ವಿಶ್ವಾಸದಲ್ಲಿ ಬಂದಂತೆ ನಮಗೆಲ್ಲ ಮಾನ, ಅಭಿಮಾನ, ಗೌರವ ಇವೆಲ್ಲ ಕೊಡತಕ್ಕಂಥವನು ಭಗವಂತನೇ. ಹೀಗಾಗಿ ಮಾನದ, ನಮಗೆಲ್ಲರಿಗೂ ಅಭಿಮಾನವನ್ನು, ಗೌರವವನ್ನು, ಜ್ಞಾನವನ್ನು ಎಲ್ಲವನ್ನೂ ಕೊಡ್ತಾನೆ. ಆದ ಕಾರಣ ಮಾನದ. ಮಾನ್ಯ, ಮಾನದ ಅಷ್ಟೇ ಅಲ್ಲ, ಮಾನ್ಯ ಅಂದ್ರೆ ಪೂಜಿಸಲ್ಪಡುವವನು ಅಂತ ಅರ್ಥ. ಎಲ್ಲರಿಂದಲೂ ಕೂಡ, ಲಕ್ಷ್ಮೀ ಬ್ರಹ್ಮಾದಿ ಎಲ್ಲ ದೇವತೆಗಳಿಂದಲೂ ಕೂಡ ಅವನು ಮಾನ್ಯನಾಗಿದ್ದಾನೆ, ಅಂದ್ರೆ ಪೂಜಾರ್ಹನಾಗಿದ್ದಾನೆ, ಪೂಜಾ ಮಾಡಲಿಕ್ಕೆ ಯೋಗ್ಯನಾಗಿದ್ದವನು ಮಾನ್ಯ. ಯಾಕೆ ಅಂದ್ರೆ ಮಾಧವ, ಅವನು ಮಾಧವದಕ್ಕಾಗಿ ಮಾನ್ಯ. ಮಾಧವ ಅಂದ್ರೆ ಮಾ ಅಂದ್ರೆ ಲಕ್ಷ್ಮೀದೇವಿ, ಮಾಧವ ಲಕ್ಷ್ಮೀದೇವಿಗೆ ಗಂಡ, ಲಕ್ಷ್ಮೀಪತಿ ಅವನು. ಲಕ್ಷ್ಮೀದೇವಿಯೇ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳನ್ನು ನೇಮನ ಮಾಡ್ತಾಳೆ ಅಂದ ಮೇಲೆ, ಆ ಲಕ್ಷ್ಮೀದೇವಿಗೆ ಅವನು ಪತಿಯಾಗಿದ್ದಾನೆ ಅಂತಂದ ಮೇಲೆ ಅವನು ಎಲ್ಲರಿಂದಲೂ ಮಾನ್ಯ ಎಂಬುದು ಸಿದ್ಧ ಆಗ್ತದೆ. ಹೀಗಾಗಿ ಲಕ್ಷ್ಮೀದೇವಿಯಿಂದಲೂ ಕೂಡ ಅವನು ಮಾನ್ಯನಾಗಿದ್ದಾನಾದ ಕಾರಣ ಎಲ್ಲರಿಂದಲೂ ಅವನು ಮಾನ್ಯ. ಯಾಕೆ, ಮಾಧವ ಲಕ್ಷ್ಮೀಪತಿ ಅವನು. ಸೂಕ್ತ, ಸೂಕ್ಷ್ಮ, ಸ್ಥೂಲ. ಅವನು ಸೂಕ್ತ, ಸು ಉಕ್ತ, ಚೆನ್ನಾಗಿ ಹೇಳಲ್ಪಟ್ಟವನು ಅಂತ ಅರ್ಥ.
ಚೆನ್ನಾಗಿ ಹೇಳಲ್ಪಡೋದು ಅಂದರೆ ಅರ್ಥ ಏನು? ಅವನೇ ಸರ್ವೋತ್ತಮ ಅಂತ ಸಮಸ್ತ ಶಾಸ್ತ್ರಗಳು, ಸಮಸ್ತ ವೇದಗಳು ಹೇಳ್ತಾ ಇವೆ. ಅದಕ್ಕಾಗಿ ಅವನು ಸೂಕ್ತ. ಹಿಂದೆ ಕೂಡ ಬಂತಲ್ಲ, ಪುರುಷ ಸೂಕ್ತ ಸುಮೇಯ ತತ್ತತ್ಪುರುಷ ಹೃತ್ಪುಷ್ಕರ ನಿಲಯ ಅಂತ 1ನೇ ಸಂಧಿಯಲ್ಲಿ ಬಂದಂತೆ, ಸೂಕ್ತ ಅಂದ್ರೆ ಚೆನ್ನಾಗಿ ಹೇಳಲ್ಪಟ್ಟವನು ಅಂತ ಅರ್ಥ. ಅಂದ್ರೆ ಇವನೇ ಸರ್ವೋತ್ತಮ, ಇವನೇ ಸಕಲ ಗುಣಪೂರ್ಣ, ಇವನೇ ಸಕಲ ದೋಷ ದೂರ ಅಂತ ಚೆನ್ನಾಗಿ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟವನು ಅಂತ ಅರ್ಥ. ಸೂಕ್ತ. ಸೂಕ್ಷ್ಮ ಸ್ಥೂಲ, ಅವನೇ ಸೂಕ್ಷ್ಮ, ಅವನೇ ಸ್ಥೂಲ. ಯಾಕೆ? ಎಲ್ಲ ಸೂಕ್ಷ್ಮ ಪದಾರ್ಥಗಳಲ್ಲಿ ಇದ್ದುಕೊಂಡು ತಾನು ಅತ್ಯಂತ ಸೂಕ್ಷ್ಮನಾಗಿದ್ದಾನಾದ ಕಾರಣ ಅವನು ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ವೇದ ಹೇಳುತ್ತದೆ. ಸೂಕ್ಷ್ಮ ಪದಾರ್ಥದಕ್ಕಿಂತಲೂ ಸೂಕ್ಷ್ಮನಾಗಿದ್ದಾನೆ, ಅತ್ಯಂತ ಸ್ಥೂಲ ಪದಾರ್ಥದಕ್ಕಿಂತಲೂ ಸ್ಥೂಲನಾಗಿದ್ದಾನೆ. ಅದಕ್ಕಾಗಿ ಭಗವಂತ ಸೂಕ್ಷ್ಮನೂ ಹೌದು, ಸ್ಥೂಲನೂ ಹೌದು. ಯಾಕೆ? ಸೂಕ್ಷ್ಮದಲ್ಲಿಯೂ ಭಗವಂತ ಇರಬೇಕು, ಸ್ಥೂಲ ಪದಾರ್ಥಗಳಲ್ಲಿಯೂ ಭಗವಂತ ಇರಬೇಕಾದ ಕಾರಣ ಅವನು ಎರಡೂ ಆಗಿದ್ದಾನೆ. ಸೂಕ್ಷ್ಮನೂ ಆಗಿದ್ದಾನೆ, ಸ್ಥೂಲನೂ ಆಗಿದ್ದಾನೆ. ಹೀಗಾಗಿ ಸೂಕ್ತನು ಮತ್ತು ಸ್ಥೂಲನು. ಅಂತಹ ತ್ರಿಜಗನ್ನಾಥ ವಿಠ್ಠಲನು. ಜಗನ್ನಾಥ ವಿಠಲ, ತ್ರಿಜಗನ್ನಾಥ, ಒಂದು ಜಗತ್ತಿಗೆ ಅಲ್ಲ, 3 ಜಗತ್ತಿಗೂ ಜಗನ್ನಾಥ ಅವನು. ಅದಕ್ಕಾಗಿ ತ್ರಿಜಗನ್ನಾಥ ವಿಠಲ. ಅಂತಹ ಜಗನ್ನಾಥ ವಿಠಲ ಮಾನ್ಯನೂ ಆಗಿದ್ದಾನೆ, ಮಾನದನೂ ಆಗಿದ್ದಾನೆ, ಒಳ್ಳೆ ಎಲ್ಲ ಸೂಕ್ತಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಸಮಸ್ತ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿದ್ದಾನೆ, ಸೂಕ್ಷ್ಮನೂ ಹೌದು, ಸ್ಥೂಲನೂ ಹೌದು. ಈ ರೀತಿಯಾದ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳಿ ಸಂಧಿಯನ್ನು ಮಂಗಳ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತು. ಇವರು ಒಬ್ರು ಕೂಡ ಮಾತಾಡೋದಿಲ್ಲ. ಅರ್ಥ ಆಯ್ತು ಆಚಾರ್ಯ. ಜಗನ್ನಾಥ ವಿಠಲನಾದ ಶ್ರೀಹರಿ ಭಕ್ತವತ್ಸಲನು, ಭಾಗ್ಯಪುರುಷನು, ಎಲ್ಲರಿಂದಲೂ ಭಿನ್ನನು, ಎಲ್ಲರಿಗೂ ಆಧಾರನು, ಸರ್ವೋತ್ತಮನು, ದೋಷಗಳಿಂದ ದೂರನು, ಪೂರ್ಣವಾಗಿ ತಿಳಿದುಕೊಳ್ಳಲು, ಪೂರ್ಣವಾಗಿ ಚಿಂತಿಸಲು, ಅಸಾಧ್ಯನು, ಸ್ವತಂತ್ರನು, ಸರ್ವಶಕ್ತನು, ಒಂದೇ ರೀತಿಯಾಗಿ ಇರುವವನು,
ಸಕಲ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನು. ತೀವಿತಿ ಫಸ್ಟ್ ತೀವಿತಿ ಹಾಂ ಮಾನವನ್ನು ಕೊಡುವವನು. ಅಂಟುಕೊಂಡದ ಪಕ್ಷಿಯನ್ನು ಹೋದ ಎಲ್ಲರಿಂದಲೂ ಪೂಜಿಸಲು ಅರ್ಹನು. ಎಲ್ಲರಿಂದಲೂ ಪೂಜಿಸಲು ಅರ್ಹನು. ಲಕ್ಷ್ಮೀಪತಿಯು. ಆ ನೀರಿಂದ ಆಫ್ ಮಾಡೋದಲ್ಲ ನೋಡು. ಸರ್ವೋತ್ತಮನೆಂದು ಎಲ್ಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನು. ಇಲ್ವಾ ಏನು ಸುಟ್ಟಿದ ನೋಡು. ಅಲ್ಲಿದ್ದ ನೋಡಲ್ಲ ಏನೇನು ಕೆಂಡು ಕಳ ಬರ್ತದ ಅಂಟುಕೊಂಡದ ಸ್ವಲ್ಪ ನೋಡು. ಅತ್ಯಂತ ಸೂಕ್ಷ್ಮನು. ಅತ್ಯಂತ ಸ್ಥೂಲನೂ ಆಗಿದ್ದಾನೆ. ಅಂಟುಕೊಂಡದ ಭಕ್ತವತ್ಸಲ ಭಾಗ್ಯಪುರುಷ ವಿವಿಕ್ತ ವಿಶ್ವಾಧಾರ. ಭಕ್ತವತ್ಸಲ ಭಾಗ್ಯ ಪುರುಷ ವಿವಿಕ್ತ ವಿಶ್ವಾಧಾರ. ಭಕ್ತವತ್ಸಲ ಭಾಗ್ಯ ಪುರುಷ ವಿವಿಕ್ತ ವಿಶ್ವಾಧಾರ. ಸರ್ವೋದ್ರಿಕ್ತ ದೋಷ ವಿದೂರ ದುರ್ಗಮ ದುರ್ವಿಭಾವ್ಯ ಸ್ವಹಿ. ಸರ್ವೋದ್ರಿಕ್ತ ದೋಷ ವಿದೂರ ದುರ್ಗಮ ದುರ್ವಿಭಾಗ್ಯ ಸ್ವಹಿ. ಸರ್ವೋದ್ರಿಕ್ತ ದೋಷ ವಿದೂರ ದುರ್ಗಮ ದುರ್ವಿಭಾಗ್ಯ ಸ್ವಹಿ. ಶಕ್ತ ಶಾಶ್ವತ ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ. ಶಕ್ತ ಶಾಶ್ವತ ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ. ಶಕ್ತ ಶಾಶ್ವತ ಸಕಲ ವೇದೈಕೋಕ್ತ ಮಾನದ ಮಾನ್ಯ ಮಾಧವ. ಸೂಕ್ತ ಸೂಕ್ಷ್ಮ ಸ್ಥೂಲ ತ್ರಿಜಗನ್ನಾಥ ವಿಠಲನು. ಸೂಕ್ತ ಸೂಕ್ಷ್ಮ ಸ್ಥೂಲ ಜಗನ್ನಾಥ ವಿಠಲನು. ಸೂಕ್ತ ಸೂಕ್ಷ್ಮ ಸ್ಥೂಲ ಜಗನ್ನಾಥ ವಿಠಲನು. ಐಕತಾಮೃತ ಸಾರ ಗುರುಗಳ ಕರುಣದಿಂದ ಕಣಿತು ಬೇಡುವೆ ಪರಮ ಭಗವದ್ಭಕ್ತರಿದನ ಕೇಳುವುದು. ಸಂಶಯ ಇದ್ರೆ ಕೇಳಬಹುದು.